ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತ ಅಂದರೆ, ಬರ್ಡ್ಸ್ ಕೂಡ ಸುಲಭವಾಗಿ ಪೇರ್ ಮಾಡ್ಬೋದಾ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಅಂಗಡಿಗಿಂದ ಅಂಗಡಿಗಳಿಗೆ ಹೋಗ್ತೀರಾ, 4 ಬರ್ಡ್ಸ್ಗಳು ತಗೊಬರ್ತೀರಾ. ಒಂದು 4 ಬರ್ಡ್ಸ್ಗಳು ತಂದ್ಬಿಟ್ಟು 2 ಕೆಜಿಯಲ್ಲಿ ಬಿಡ್ತೀರಾ ಫ್ರೆಂಡ್ಸ್. 2 ಕೆಜಿಯಲ್ಲಿ ಬಿಡ್ತೀರಾ. ಅದು ಏನಾಗುತ್ತೆ ಅಂದರೆ, ನೀವು 4 ಬರ್ಡ್ಸ್ಗಳು ತಂದಿರ್ತೀರ, ಒಂದು ಸ್ವಲ್ಪ ಪೇರ್ ಆಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಒಂದು 2-3 ತಿಂಗಳು ಟೈಮ್ ಹಿಡಿಬೋದು. ನಿಮ್ಗೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಪೇರ್ ಆಗೋ ಟಿಪ್ಸ್ಗಳು ನಾನು ಹೇಳ್ಕೊಡ್ತೀನಿ. ನಿಮಗೆ 3 ಮೆಥಡ್ ಇದೆ. ನೀವು ಆದಷ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅಂಗಡಿಯಿಂದ ತರ್ತೀರಾ, ಮೇಲು ಫಿಮೇಲ್ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲು. ಯಾಕಂದರೆ ಮೇಲು ಫಿಮೇಲ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ವಿಡಿಯೋ ನೋಡಿ ಫ್ರೆಂಡ್ಸ್, ಮೇಲು ಫಿಮೇಲ್ ಹೆಂಗೆ ಕಂಡು ಹಿಡಿಯೋದು ಅಂತ ನಾನು ಹಾಕಿದ್ದೀನಿ. ಆಮೇಲೆ ನಿಮಗೆ ಹಾಕಿದ್ದೀನಿ. ಮೇಲಿಗೆ ಯಾವ ಥರ ಇರುತ್ತೆ ಅಂತ ಅಂದರೆ, ಮೂಗಿನ ಮೇಲೆ ಬ್ಲೂ ಕಲರ್ ಇರುತ್ತೆ. ಫಿಮೇಲ್ ಯಾವ ಥರ ಇರುತ್ತೆ ಅಂದರೆ, ಮೂಗಿನ ಮೇಲೆ ವೈಟ್ ಮತ್ತು ಅದು ಅಡಲ್ಟ್ ಆಗಿದ್ರೆ ಬ್ರೌನ್ ಕಲರ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಬ್ರೌನ್ ಕಲರ್ ಆಗಿರುತ್ತೆ. ಅದನ್ನ ಒಂದು 2 ಕೆಜಿಯಲ್ಲಿ ಆಲ್ಮೋಸ್ಟ್ ಬಿಟ್ಟಿರ್ತೀರ ನೀವು. ಅದೇ ಅಟ್ರಾಕ್ಟ್ ಆಗಿ ನಾವು 4 ಬರ್ಡ್ಸ್ಗಳು ಯಾವ್ದು ಬೇಕು ಅದನ್ನು ಪೇರ್ ಆಗಿಬಿಡ್ತೇವೆ ಫ್ರೆಂಡ್ಸ್. ಆದಷ್ಟು ನೀವು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡು ನೋಡೋಕೆ ಹೋಗ್ಬೇಡಿ. ಒಂದು 40% ಆಗ್ಬೋದು ಫ್ರೆಂಡ್ಸ್ ಪೇರ್ ಅಷ್ಟೇ. 4 ಬರ್ಡ್ಸ್ಗಳು ತಂದಿರ್ತೀರ, 40% ಪೇರ್ ಆಗ್ಬೋದು, ಪೂರ್ತಿ ಪೇರ್ ಆಗಿರಲ್ಲ. ಆಮೇಲೆ 2ನೇ ಮೆಥಡ್ ಏನು ಅಂತ ಅಂದರೆ, ಒಂದು ಡಿವೈಡಿಂಗ್ ಮೆಥಡು ಫ್ರೆಂಡ್ಸ್. 1 ಕೆಜಿಯಲ್ಲಿ ಮೇಲು, ಇನ್ನೊಂದು ಕೆಜಿಯಲ್ಲಿ ಫೀಮೇಲ್ ಬಿಡಬೇಕು. 2 ಕೆಜಿ ತೊಗೊಳ್ಳಿ. ಅಕಸ್ಮಾತ್ ನಿಮಗೆ ಇದು ಟ್ರಿಕ್ಕು, ನೀವು ಫಸ್ಟ್ನೇ ಟ್ರಿಕ್ ಏನಾದ್ರು ಉಪಯೋಗ ಆಗಲಿಲ್ಲ ಅಂತ ಅಂದರೆ 2ನೇ ಟ್ರಿಕ್ ತೊಗೊಳ್ಳಿ. 2ನೇ ಇದನ್ನ ಚೂಸ್ ಮಾಡಿ ಫ್ರೆಂಡ್ಸ್. 2 ಕೆಜಿ ತೊಗೊಳ್ಳಿ. ಒಂದಕ್ಕೆ ಮೇಲ್ ಬಿಡಿ, ಒಂದಕ್ಕೆ ಫೀಮೇಲ್ ಬಿಡಿ. ಈಗ ಅಕ್ಕಪಕ್ಕನೇ ಇಡಬೇಕು, ಒಂದಕ್ಕೊಂದು ನೋಡ್ತಾ ಇರಬೇಕು. ಡಿವೈಡಿಂಗ್ ಕೇಜು ಪಕ್ಕ ಡಿವೈಡಿಂಗ್ ಕೇಜ್ಗಳು ಇರ್ತಾವಲ್ಲ, ಅವಕ್ಕೆ ಒಂದರೇ ಬಿಡಕ್ಕೆ ಹೋಗ್ಬೇಡಿ. ಡಿವೈಡಿಂಗ್ ಕೇಜ್ ಇರ್ತಾವೆ ಅದರಲ್ಲಿ ಬಿಡಿ. ಒಂದು 15 ದಿವಸದಿಂದ ಒಂದು 20 ದಿವಸ ಬಿಡಿ ಫ್ರೆಂಡ್ಸ್. 15ರಿಂದ 20 ದಿವಸ. ಯಾಕಂದ್ರೆ ಸಿಂಗಲ್ ಆಗಿ ಇರ್ತಾವಲ್ವಾ, ಅವು ಅಕ್ಕಪಕ್ಕ ಮುಖ ನೋಡ್ತಾ ಇರ್ತಾವೆ ಆಲ್ರೆಡಿ. ಇದಕ್ಕೇನು ಊಟ ಹಾಕ್ತೀರ ಅದಕ್ಕೂ ಊಟ ಅದೇ ಹಾಕಬೇಕು. ಬೇರೆ ಥರ ಊಟ, ಅದಕ್ಕೇನು ಸೊಪ್ಪು ಕೊಡ್ತಾರೆ ಅದೇ ಸೊಪ್ಪು ಕೊಡಬೇಕು. ಒಂದಕ್ಕೊಂದು ಅಕ್ಕಪಕ್ಕ ಕೂತ್ಕೊಂಡು ನೋಡ್ತೇವೆ ಫ್ರೆಂಡ್ಸ್, ನೋಡ್ತಾ ಇರುತ್ತೆ. ಯಾಕಂದ್ರೆ ಅದು ಸಿಂಗಲ್ ಆಗಿರೋದ್ರಿಂದ ಅದಕ್ಕೂ ಜೊತೆ ಪಾರ್ಟ್ನರ್ ಬೇಕು ಅಂತ ಅದು ಬಯಸ್ತವೆ. ಸಿಂಗಲ್ ಆಗಿಂದ ಪಾರ್ಟ್ನರ್ ಬೇಕು ಅಂತ ಆಲ್ಮೋಸ್ಟ್ ಬಯಸ್ತೇವೆ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ನಿಮಗೆ ಅದೇನು ಮಾಡಿ ಗೊತ್ತಾ, ಒಂದು ತಿಂಗಳಾದಮೇಲೆ ಡಿವೈಡಿಂಗ್ ತೆಗೆದುಬಿಟ್ಟು ಅದನ್ನು ನೀವು ಒಂದು ವಾರದವರೆಗೂ ಅಬ್ಸರ್ವ್ ಮಾಡಿ. ಮೇಲೆ ಯಾವ ಥರ ನಿಮ್ಗೆ ಅಟ್ರಾಕ್ಷನ್ ಆಗ್ತಿದೆ, ಇಲ್ಲ ಫೀಮೇಲು ಯಾವ ಥರ ಅಟ್ರಾಕ್ಷನ್ ಆಗ್ತಿದೆ. ಆಮೇಲೆ ಒಂದೊಂದು ಫೀಮೇಲ್ಗಳು ಅಷ್ಟೇ ಒಂದು ಅಗ್ರೆಷನ್ ಆಗಿರ್ತವೆ ಫ್ರೆಂಡ್ಸ್. ಯಾಕಂದರೆ ತುಂಬ ಇದಾಗಿರ್ತವೆ ಫೀಮೇಲ್ಸ್ಗಳು. ಮೇಲ್ಗಳಿಗೆ ಕಚ್ಚಾಗಿ ಹೋಗ್ತವೆ. ಇನ್ನೊಂದು ಮೇಲು ಸಖತ್ ಇದಾಗಿರ್ತವೆ. ಮೇಲ್ ಕಚ್ಚಾಗಿ ನೋಡಿ ಒಂದು ಸ್ವಲ್ಪ ನೀವು ಇದು ಮಾಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಮೇಲು ಫೀಮೇಲ್ ಯಾವ ಥರ ಅಟ್ರಾಕ್ಷನ್ ಮಾಡ್ತಿದೆ, ಇಲ್ಲ ಒಂದಕ್ಕೊಂದು ನೋಡಿ ಇಲ್ಲಿ ತೋರಿಸಿ ನೋಡಿ. ಒಂದಕ್ಕೊಂದು ಫುಡ್ ಎಕ್ಸ್ಚೇಂಜ್ ಮಾಡ್ತಿದ್ದಾವೆ, ಒಂದಕ್ಕೊಂದು ಫೆದರ್ ಕ್ಲೀನ್ ಮಾಡ್ತಾ ಇರ್ತವೆ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದಕ್ಕೊಂದು ಫೆದರ್ಗಳೆಲ್ಲ ಕ್ಲೀನ್ ಮಾಡ್ತಾ ಇರ್ತವೆ. ನೀವು ಸ್ವಲ್ಪ ನೋಡ್ತಾ ಇರಿ ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ಒಂದು ದೊಡ್ಡ ಜಗಳನೇ ಆಗ್ಬೋದು. ಅದರಿಂದ ಫೇರ್ ಆಗಲಿಲ್ಲ ಅಂದರೆ ಒಂದಕ್ಕೊಂದು ಕಚ್ಚಾಡಿ ಡೆಡ್ ಆಗೋ ಚಾನ್ಸಸ್ ಇರ್ತವೆ. ನೋಡಿ, ಇದು ನಿಮಗೆ ಆರಾಮಾಗಿ 1 ತಿಂಗಳು ಟೈಮ್ ತಗೊಂಡೈತೆ ಅಂತ ಅಂದರೆ ಇನ್ನೊಂದು ಟ್ರಿಕ್ ಯೂಸ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಟ್ರಿಕ್ಕು, ಅದು ತುಂಬ ಸೂಪರಾಗಿರುತ್ತೆ ಟ್ರಿಕ್ಕು. ಅದನ್ನು ಯೂಸ್ ಮಾಡಿ ನೀವು 1 ಕೆಜಿ ತಗೊಳ್ಳಿ. 1 ಕೆಜಿಯಲ್ಲಿ ಮೇಲ್ ಬಿಡಿ. 1 ಕೆಜಿಯಲ್ಲಿ ಮೇಲ್ ಬಿಡಿ. ಆ ಫೀಮೇಲ್ ಅದು ನೋಡೇ ಇರಬಾರ್ದು. ನೀವು ತರ್ತಿರಲ್ಲ 1 ಕೆಜಿ ಫೀಮೇಲ್ ನೋಡೇ ಇರಬಾರ್ದು. 1 ತಿಂಗಳು ಸಪ್ರೇಟ್ ಒಂದೇ ಮೇಲ್ ಬಿಡಿ. ಆ ಕೆಜಿ ಒಂದು ಮೇಲ್ ಬಿಡಿ. ಒಂದು ಮೊಳಕೆ ಕಟ್ಟಿ ಫ್ರೆಂಡ್ಸ್. ಮೇಲ್ ಪಕ್ಕ ಒಂದು ಮೊಳಕೆ ಕಟ್ಟಿ. ಆಮೇಲೆ 1 ತಿಂಗಳು ಅದನ್ನು ಸಿಂಗಲಾಗೇ ಇರಲಿ. ಅದು 1 ತಿಂಗಳು ಸಿಂಗಲಾಗಿ ಅದು ಊಟ ಏನೇನು ಬೇಕು ಕ್ಯಾಲ್ಸಿಯಂ ಸಿರಪ್ಗಳು ಎಲ್ಲ ಹಾಕಿ ಅದು 1 ತಿಂಗಳು ಚೆನ್ನಾಗಿ ಇದು ಮಾಡಿಸಿ 1 ತಿಂಗಳು ಬಿಡಿ. ಯಾಕಂದರೆ ಅದು ಸಿಂಗಲ್ ಆಗಿರೋದ್ರಿಂದ ಜೊತೆ ಬೇಕು ಅಂತ ಅನಿಸುತ್ತೆ. 1 ತಿಂಗಳಾದಮೇಲೆ ಫೀಮೇಲ್ ಬಿಡಿ ಫ್ರೆಂಡ್ಸ್. ಇದಂತೂ ನಿಮಗೆ 100ರಲ್ಲಿ 99% ನಿಮಗೆ ಪೇರ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಾನು ಇದೇ ಟ್ರಿಕ್ನೇ ಯೂಸ್ ಮಾಡೋದು. ಪೇರ್ ಆಗಲಿಲ್ಲ ನಿಮ್ಗೆ ಅಕಸ್ಮಾತ್ ಬರ್ಡ್ಸ್ಗಳು 4 ಬರ್ಡ್ಸ್ಗಳು ನನಗೆ ಇದೇ ಮೇಲಿಗೆ ಇದೇ ಫೀಮೇಲೇ ಆಗಬೇಕಂದ್ರೆ ಆ ಟ್ರಿಕ್ ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಆ ಟ್ರಿಕ್ ನೀವು ಯೂಸ್ ಮಾಡಿದ್ರೆ ಪಕ್ಕ ನೋಡಿ. ನಾನು ಇದು ಎಲ್ಲೋ ಫೀಮೇಲು ಇದು ಅದೇ ರೀತಿಯೇ ಆಗ್ತಿತ್ತು. ಇದು 2 ಒಂದೇ ಥರ ಇರಲಿ ಅಂದ್ಬಿಟ್ಟು ನಾನು ಎಲ್ಲೋ ಮೇಲು ಎಲ್ಲೋ ಫೀಮೇಲ್ನೇ ಯೂಸ್ ಮಾಡಿದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಪೇರ್ ಆಗಿ ಮರಿ ಕೂಡ ಆಗಿದ್ದಾವೆ. ನೋಡಿ, ಮಡಿಕೆ ಒಳಗೆ ಮರಿಗಳಿದ್ದಾವೆ. ಈ ಥರ ಟ್ರಿಕ್ ಯೂಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಾನು ಇದೇ ಥರ ಸಿಂಗಲ್ ಆಗಿ ಬಿಟ್ಟಿದ್ದೆ. ಈ ಸಿಂಗಲ್ ಆಗಿ ಬಿಟ್ಟಿರೋದ್ರಿಂದ ಇದಕ್ಕೆ ತಗೊಬಂದು ಈ ಥರ ಇದು ಮಾಡಿ ನಾನು 3 ಮೆಥಡ್ ಯೂಸ್ ಮಾಡೋ. 3 ಮೆಥಡ್ ನಮಗೆ ಲಾಸ್ಟ್ನೇ ಮೆಥಡ್ ನನಗೆ ಬೇಗ ಪೇರ್ ಆಗಿದ್ದು ಫ್ರೆಂಡ್ಸ್. ನಿಮಗೆ ಆದಷ್ಟು ಬೇಗ ಪೇರ್ ಮಾಡ್ಬೋದು ಬರ್ಡ್ಸ್ಗಳನ್ನ. ನೀವು ಈ ಟ್ರಿಕ್ ಯೂಸ್ ಮಾಡಿ. ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಸರಿ ಆಗುತ್ತೆ. ಬರ್ಡ್ಸ್ಗಳು ಚೆನ್ನಾಗಿ ಬ್ರೀಡ್ ಮಾಡಿಕೊಂಡು ನಿಮಗೆ ಅಡ್ಜಸ್ಟ್ ಹಾಕ್ಕೊಂಡು ಚೆನ್ನಾಗಿರ್ತವೆ ಫ್ರೆಂಡ್ಸ್.
ಯಾರ್ಯಾರು ಕೊನೆವರೆಗೂ ನನ್ನ ವಿಡಿಯೋ ನೋಡಿದಿರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಪೂರ್ತಿ ವಿಡಿಯೋ ನೋಡಿದಷ್ಟು ನಿಮಗೆಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್. ಒಂದು ಟಾಪಿಕ್ ಮಿಸ್ ಆಗ್ತಾರೆ ನಿಮಗೆ ಗೊತ್ತಾಗಲ್ಲ. ಯಾರ್ಯಾರು ಫಸ್ಟ್ ಟೈಮ್ ಬರ್ಡ್ಸ್ಗಳು ಸಾಕ್ಬೇಕಂತೀರ ಈ ಟ್ರಿಕ್ ಯೂಸ್ ಮಾಡಿ ಫ್ರೆಂಡ್ಸ್, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.